ಓಂ ಗಣೇಶಾಯ ನಮಃ. ನಮ್ಮ ವಿಡಿಯೋವನ್ನು ವೀಕ್ಷಿಸುತ್ತಿರುವ ಪ್ರತಿಯೊಬ್ಬ ವೀಕ್ಷಕರಿಗೆ ಆ ನಮ್ಮ ಶ್ರೀ ಮಹಾಗಣಪತಿಯ ಆಶೀರ್ವಾದ ಇರಲಿ. ಜಗತ್ತಿನಲ್ಲಿ ಕೆಲವರಿರುತ್ತಾರೆ, ಅವರನ್ನು ಮೇಲ್ನೋಟಕ್ಕೆ ನೋಡಿದರೆ ಅದೆಂತಹದೇ ಕಷ್ಟ ಬಂದರೂ ವಿಚಲಿತರಾಗದ ಸದಾ ಪ್ರಶಾಂತವಾಗಿರುವ ದೊಡ್ಡ ಬೆಟ್ಟದಂತೆ ಕಾಣುತ್ತಾರೆ. ಕಷ್ಟಪಟ್ಟು ದುಡಿಯುವುದರಲ್ಲಿ, ಬೆವರು ಸುರಿಸುವುದರಲ್ಲಿ ಇವರನ್ನು ಮೀರಿಸುವವರು ಈ ಭೂಮಿಯ ಮೇಲೆಯೇ ಇಲ್ಲವೇನೋ ಎನ್ನುವಷ್ಟು ಶ್ರಮಜೀವಿಗಳು ಇವರಾಗಿರುತ್ತಾರೆ. ಯಾರಾದರೂ ಕಷ್ಟ ಅಂತ ಬಂದರೆ ತಮ್ಮ ಬಳಿ ಏನೂ ಇಲ್ಲದಿದ್ದರೂ ತಾವೇ ಕಷ್ಟಪಟ್ಟಾದರೂ ಸಹಾಯ ಮಾಡುವ ಕರುಣಾಮಯಿ ಜೀವ ಇವರದ್ದಾಗಿರುತ್ತದೆ. ಒಮ್ಮೆ ಒಂದು ಸಂಬಂಧವನ್ನು ಬೆಳೆಸಿದರೆ ಅಥವಾ ಯಾರಿಗಾದರೂ ಒಂದು ಮಾತು ಕೊಟ್ಟರೆ ತಮ್ಮ ಪ್ರಾಣ ಹೋದರೂ ಆ ಮಾತನ್ನು ಉಳಿಸಿಕೊಳ್ಳುವ ಭೂಮಿ ತಾಯಿಯಷ್ಟೇ ಅಪಾರವಾದ ತಾಳ್ಮೆ ಮತ್ತು ನಿಷ್ಠೆ ಇರುವ ಜ್ಯೋತಿಷ್ಯ ಶಾಸ್ತ್ರದ ಏಕೈಕ ರಾಶಿ ಎಂದರೆ ಅದುವೇ ವೃಷಭ ರಾಶಿ. ಇಂತಹ ಶ್ರೇಷ್ಠ ರಾಶಿಯನ್ನು ಹೊಂದಿರುವ ಇವರು ಅದೃಷ್ಟ ವ್ಯಕ್ತಿಗಳಾಗಿರುತ್ತಾರೆ, ಈ ವೃಷಭ ರಾಶಿಯವರು. ಆದರೆ ಸ್ನೇಹಿತರೆ, ಹೊರಗಿನ ಜಗತ್ತಿಗೆ ಅಷ್ಟು ಶಾಂತವಾಗಿ ಬಂಡೆಯಂತೆ ಗಟ್ಟಿಯಾಗಿ ಕಾಣುವ ಈ ವೃಷಭ ರಾಶಿಯವರ ಮನಸ್ಸಿನ ಆಳಕ್ಕೆ ಇಳಿದು ನೋಡಿದರೆ ಅಲ್ಲಿ ಯಾರಿಗೂ ಕಾಣದ ದೊಡ್ಡದೊಂದು ನೋವಿದೆ. ಮುಖದಲ್ಲಿ ನಗುವಿದ್ದರೂ ಎದೆಯೊಳಗೆ ಸದಾ ಹರಿಯುವ ಒಂದು ಕಣ್ಣೀರಿದೆ. ತಮ್ಮ ಇಡೀ ಜೀವನವನ್ನು, ತಮ್ಮ ಯೌವನವನ್ನು, ತಮ್ಮ ಆಸೆ ಕನಸುಗಳನ್ನು ತಮ್ಮ ಕುಟುಂಬಕ್ಕಾಗಿ, ತಾವು ನಂಬಿದವರಿಗಾಗಿ ಸವಸ್ತಾರೆ. ಬೇರೆಯವರಿಗಾಗಿ ದೊಡ್ಡ ದೊಡ್ಡ ಸಾಮ್ರಾಜ್ಯಗಳನ್ನೇ ಕಟ್ಟಿಕೊಡುತ್ತಾರೆ. ಆದರೆ ದಿನದ ಕೊನೆಯಲ್ಲಿ ನಾನು ಎಲ್ಲರಿಗೂ ಮಾಡಿದೆ, ಆದರೆ ನನಗಾಗಿ ಯಾರು ನಿಂತರು ಎಂಬ ಪ್ರಶ್ನೆ ಇವರನ್ನು ವಿಪರೀತವಾಗಿ ಕಾಡುತ್ತಿರುತ್ತದೆ. ಹಾಗೆ ನೋವು ಕೂಡ ಮಾಡುತ್ತಿರುತ್ತದೆ. ಇದರಿಂದ ಬೇಜಾರು ಆಗುತ್ತಿರುತ್ತದೆ. ಇವರು ಯಾರನ್ನು ತಮ್ಮ ಪ್ರಾಣಕ್ಕಿಂತ ಹೆಚ್ಚಾಗಿ ನಂಬಿರುತ್ತಾರೋ ಅವರಿಂದಲೇ ಇವರಿಗೆ ಅತಿ ದೊಡ್ಡ ದ್ರೋಹವಾಗಿರುತ್ತದೆ. ತಮಗೆ ಎಲ್ಲಿ ಸಿಗಬೇಕೋ ಅಲ್ಲಿ ಯಶಸ್ಸು, ಪ್ರೀತಿ ಮತ್ತು ಕನಿಷ್ಠ ಗೌರವವೂ ಸಿಗುತ್ತಿಲ್ಲ ಎಂಬ ಕೊರಗು ಇವರನ್ನು ಪ್ರತಿದಿನ ಕೊಲ್ಲುತ್ತಿರುತ್ತದೆ. ಎಷ್ಟೋ ಬಾರಿ ಇವರೇ ಕಟ್ಟಿದ ಮನೆಯಲ್ಲಿ, ಇವರೇ ಬೆಳೆಸಿದ ಜನರ ಮಧ್ಯೆ ಇವರು ಸಂಪೂರ್ಣವಾಗಿ ಒಂಟಿಯಾಗಿ ನಿಲ್ಲುವ ಪರಿಸ್ಥಿತಿ ಬರುತ್ತದೆ. ನಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುತ್ತಿಲ್ಲ, ಎಲ್ಲೋ ಒಂದು ಕಡೆ ಸಿಕ್ಕಿ ಹಾಕಿಕೊಂಡಂತಹ ಭಾವನೆ ಕಾಡುತ್ತಿದೆ. ಈ ಮಾನಸಿಕ ಯಾತನೆಯಿಂದ ಹೊರಬರುವುದು ಹೇಗೆ ಎಂದು ಕೇಳಿಕೊಳ್ಳುತ್ತಿದ್ದರು. ನೋವಿನಿಂದ ಮನಸ್ಸಿನಲ್ಲಿ ಒದ್ದಾಡುತ್ತಿದ್ದರು. ಹಾಗಾಗಿ ಇವತ್ತಿನ ಈ ವಿಡಿಯೋದಲ್ಲಿ ವೃಷಭ ರಾಶಿಯವರ ಬದುಕನ್ನು ಪ್ರತಿದಿನ ನರಕ ಮಾಡುತ್ತಿರುವ ಆ 3 ಪ್ರಮುಖ ಒಳಗಿನ ಶತ್ರುಗಳು ಯಾವುವು? ಅಪಾರವಾದ ಶಕ್ತಿ ಮತ್ತು ತಾಳ್ಮೆ ಇದ್ದರೂ ಇವರು ತಮ್ಮ ಗುರಿ ತಲುಪುವಲ್ಲಿ ಯಾಕೆ ಪದೇ ಪದೇ ಎಡವುತ್ತಿದ್ದಾರೆ ಮತ್ತು ಆ ಮಾನಸಿಕ ಶತ್ರುಗಳನ್ನು ಸೋಲಿಸಿ ತಮ್ಮ ಅಸಲಿ ಯಶಸ್ಸನ್ನು, ಕಳೆದು ಹೋದ ನೆಮ್ಮದಿಯನ್ನು ಪಡೆಯುವುದು ಹೇಗೆ ಅನ್ನೋದನ್ನು ಅತ್ಯಂತ ಸ್ಪಷ್ಟವಾಗಿ, ಮನೋವೈಜ್ಞಾನಿಕವಾಗಿ ನಾನು ಈ ವಿಡಿಯೋದಲ್ಲಿ ಎಳೆಯಾಗಿ ಸಂಪೂರ್ಣವಾಗಿ ಹೇಳಲಿದ್ದೇನೆ. ಗಮನವಿಟ್ಟು ಕೇಳಿ. ಒಂದು ವೇಳೆ ನೀವು ವೃಷಭ ರಾಶಿಯವರಾಗಿದ್ದರೆ ಅಥವಾ ನಿಮ್ಮ ಮನೆಯಲ್ಲಿ ನಿಮ್ಮ ಆಪ್ತರಲ್ಲಿ ವೃಷಭ ರಾಶಿಯವರಿದ್ದರೆ ದಯವಿಟ್ಟು ಈ ವಿಡಿಯೋದ 1 ಸೆಕೆಂಡ್ ಕೂಡ ಸ್ಕಿಪ್ ಮಾಡಬೇಡಿ. ಅತ್ಯಂತ ಮೌನವಾಗಿ, ಯಾವುದೇ ಗೊಂದಲಗಳಿಲ್ಲದೆ ಪ್ರತಿಯೊಂದು ಮಾತನ್ನು ಆಲಿಸಿ. ಈ ಮಾತುಗಳು ನಿಮ್ಮ ಬದುಕಿನ ದಿಕ್ಕನ್ನೇ ಬದಲಿಸುವ ಮತ್ತು ನಿಮ್ಮ ಅಸಲಿ ಶಕ್ತಿಯನ್ನು ನಿಮಗೆ ಪರಿಚಯಿಸುವ ಸಂಜೀವಿನಿಯಾಗಲಿವೆ. ಬನ್ನಿ, ಆ ರಹಸ್ಯ ಲೋಕದ ಬಾಗಿಲನ್ನು ತೆಗೆಯೋಣ, ಅದರ ಲಾಭವನ್ನು ಪಡೆಯೋಣ. ಶತ್ರು 1, ವಿಪರೀತ ಹಠಮಾರಿ ಗುಣ. ವೃಷಭ ರಾಶಿಯ ಸಂಕೇತ ಗೂಳಿ ಅಥವಾ ವೃಷಭ. ಪ್ರಕೃತಿಯಲ್ಲಿ ಒಂದು ಗೂಳಿಯ ಸ್ವಭಾವ ಹೇಗಿರುತ್ತದೆ ಎಂದು ನೀವೊಮ್ಮೆ ಸೂಕ್ಷ್ಮವಾಗಿ ಗಮನಿಸಿ. ಅದು ತನ್ನ ಪಾಡಿಗೆ ತಾನು ಅತ್ಯಂತ ಶಾಂತವಾಗಿರುತ್ತೆ. ಅದರ ಪಾಡಿಗೆ ಅದು ಕೆಲಸ ಮಾಡ್ತಿರುತ್ತೆ. ಆದರೆ ಒಮ್ಮೆ ಅದು ಹಠಕ್ಕೆ ಬಿದ್ದರೆ, ಸಿಟ್ಟಿಗೆ ಬಿದ್ದರೆ ಜಗತ್ತಿನ ಯಾವುದೇ ಬಲಶಾಲಿ ಶಕ್ತಿಯಿಂದಲೂ ಅದನ್ನು ತಡೆಯಲು ಸಾಧ್ಯವಿಲ್ಲ. ವೃಷಭ ರಾಶಿಯವರ ಬದುಕನ್ನು ಹಾಳು ಮಾಡುತ್ತಿರುವ ಮೊದಲನೇ ಮತ್ತು ಅತಿ ದೊಡ್ಡ ಶತ್ರು ಎಂದರೆ ಇವರ ಒಳಗಿರುವ ಈ ವಿಪರೀತ ಹಠಮಾರಿ ಗುಣ. ಇವರು ಯಾವುದಾದರೂ ಒಂದು ನಿರ್ಧಾರ ತೆಗೆದುಕೊಂಡರೆ ಅಥವಾ ಒಂದು ವಿಚಾರವನ್ನು ಬಲವಾಗಿ ನಂಬಿದರೆ ಅದರಿಂದ ಇವರನ್ನು ಬದಲಾಯಿಸುವುದು ಸಾಕ್ಷಾತ್ ಆ ದೇವರಿಗೂ ಅಸಾಧ್ಯ. ಎಷ್ಟೋ ಬಾರಿ ಇವರು ತೆಗೆದುಕೊಂಡ ನಿರ್ಧಾರ ತಪ್ಪು ಎಂದು ಇವರ ಒಳಗಿನ ಮನಸ್ಸಿಗೆ ಸ್ಪಷ್ಟವಾಗಿ ಗೊತ್ತಿರುತ್ತದೆ. ಆ ನಿರ್ಧಾರದಿಂದ ತಮಗೆ ಅಪಾರವಾದ ಆರ್ಥಿಕ ನಷ್ಟವಾಗುತ್ತಿದೆ, ತಮ್ಮ ನೆಮ್ಮದಿಯೇ ಹಾಳಾಗುತ್ತಿದೆ, ತಮ್ಮ ಸಂಬಂಧಗಳು ಒಡೆದು ಹೋಗುತ್ತಿವೆ ಎಂದು ಕಣ್ಣಿಗೆ ಕಾಣುತ್ತಿದ್ದರೂ ಇವರು ಬದಲಾಗುವುದಿಲ್ಲ. ಕೇವಲ ತಮ್ಮ ಹಠಕ್ಕಾಗಿ, ನಾನು ಹೇಳಿದ್ದೇ ಸರಿ ಎಂಬ ಒಣ ಪ್ರತಿಷ್ಠೆಗಾಗಿ ತಾವು ಹಿಡಿದ ಪಟ್ಟನ್ನು ಬಿಡೋದಿಲ್ಲ. ತಮ್ಮ ತಪ್ಪನ್ನು ಒಪ್ಪಿಕೊಳ್ಳಲು ಇವರ ಮನಸ್ಸು ಸುಲಭವಾಗಿ ಒಪ್ಪುವುದಿಲ್ಲ. ಇದೇ ಕಾರಣಕ್ಕೆ ಇವರು ಜೀವನದಲ್ಲಿ ಎಷ್ಟೋ ಬಾರಿ ದೊಡ್ಡ ಮಟ್ಟದ ನಷ್ಟವನ್ನು ಅನುಭವಿಸಿದ್ದಾರೆ. ಶತ್ರು 2, ಬದಲಾವಣೆಗೆ ಒಗ್ಗದೇ ಇರುವುದು. ಇದರ ಜೊತೆಗೆ ವೃಷಭ ರಾಶಿಯವರನ್ನು ವಿಪರೀತವಾಗಿ ಕಾಡುತ್ತಿರುವ ಮತ್ತೊಂದು ದೊಡ್ಡ ಸಮಸ್ಯೆ ಎಂದರೆ ಬದಲಾವಣೆಗೆ ಒಗ್ಗದೇ ಇರುವುದು. ವೃಷಭ ರಾಶಿಯವರಿಗೆ ಕಾಲಕ್ಕೆ ತಕ್ಕಂತೆ ಬದಲಾಗುವುದು ಎಂದರೆ ವಿಪರೀತ ಭಯ ಮತ್ತು ಇಷ್ಟ ಇಲ್ಲದ ಕೆಲಸ.
ಹೊಸ ತಂತ್ರಜ್ಞಾನ ಕಲಿಯಲು, ಹೊಸ ಜಾಗಕ್ಕೆ ಹೋಗಿ ಬದುಕು ಕಟ್ಟಿಕೊಳ್ಳಲು ಅಥವಾ ಹೊಸ ಜನರ ಜೊತೆ ಬೆರೆಯಲು ಇವರು ಬಹಳ ಕಷ್ಟಪಡುತ್ತಾರೆ. ಹಳೆಯ ಅಭ್ಯಾಸ, ಹಳೆಯ ನಿಯಮಗಳಲ್ಲೇ ಬದುಕಲು ಇಷ್ಟಪಡುತ್ತಾರೆ. ಸ್ನೇಹಿತರೆ, ನಿಂತ ನೀರಾಗಲು ಬಯಸುವ ನಿಮ್ಮ ಈ ಬದಲಾವಣೆಯ ವಿರೋಧಿ ಗುಣವೇ ನಿಮ್ಮ ಅತಿ ದೊಡ್ಡ ಪ್ರಗತಿಗೆ ಇವತ್ತು ತಡೆಗೋಡೆಯಾಗಿ ನಿಂತಿದೆ. ಹರಿಯುವ ನೀರು ಮಾತ್ರ ಸದಾ ಶುದ್ಧವಾಗಿರುತ್ತೆ, ನಿಂತ ನೀರು ಕೊಳೆಯುತ್ತದೆ ಎನ್ನುವ ಮಾತಿದೆ. ಪ್ರಕೃತಿಯ ನಿಯಮವೇ ಬದಲಾವಣೆ. ಕಾಲದ ಜೊತೆ ನಾವು ಹೊಸತನವನ್ನು ಮೈಗೂಡಿಸಿಕೊಂಡು ಹೆಜ್ಜೆ ಹಾಕದಿದ್ದರೆ ಈ ವೇಗದ ಜಗತ್ತು ನಮ್ಮನ್ನು ಹಿಂದಕ್ಕೆ ತಳ್ಳುತ್ತದೆ ಎನ್ನುವ ಕಟು ಸತ್ಯವನ್ನು ನೀವು ಆದಷ್ಟು ಬೇಗ ಹರಿಯಬೇಕಿದೆ. ನಿಮ್ಮಲ್ಲಿರುವ ಹಠ ಸಾಧನೆ ಮಾಡಲು, ಗುರಿ ಮುಟ್ಟಲು ಮೆಟ್ಟಿಲಾಗಬೇಕೇ ಹೊರತು ನಿಮ್ಮ ಬದುಕನ್ನೇ ಸುಡುವ ಬೆಂಕಿಯಾಗಬಾರದು. ಸಕಾಲದಲ್ಲಿ ನಿಮ್ಮ ತಪ್ಪುಗಳನ್ನು ತಿದ್ದಿಕೊಂಡು ಬದಲಾಗುವುದರಲ್ಲೇ ನಿಮ್ಮ ನಿಜವಾದ ಜಾಣತನ ಅಡಗಿದೆ. ಶತ್ರು 3. ಅತಿಯಾದ ಮಮಕಾರ ಮತ್ತು ಹಳೆಯದನ್ನು ಬಿಡಲಾರದ ಗುಣ. ವೃಷಭ ರಾಶಿಯವರ ಒಳಗಿರುವ ಎರಡನೇ ಅತಿ ದೊಡ್ಡ ದೌರ್ಬಲ್ಯ ಎಂದರೆ ವ್ಯಕ್ತಿಗಳ ಮೇಲೆ, ಸಂಬಂಧಗಳ ಮೇಲೆ ಅಥವಾ ವಸ್ತುಗಳ ಮೇಲೆ ಬೆಳೆಸಿಕೊಳ್ಳುವ ಅತಿಯಾದ ಮಮಕಾರ ಮತ್ತು ಹಳೆಯದನ್ನು ಬಿಡಲಾರದ ಗುಣ. ವೃಷಭ ರಾಶಿಯವರು ಯಾರನ್ನಾದರೂ ಹಚ್ಚಿಕೊಂಡರೆ, ಪ್ರೀತಿಸಿದರೆ ಅಥವಾ ನಂಬಿದರೆ ಅವರನ್ನು ತಮ್ಮ ಪ್ರಾಣಕ್ಕಿಂತ ಹೆಚ್ಚಾಗಿ ನೋಡಿಕೊಳ್ಳುತ್ತಾರೆ. ಅವರಿಗಾಗಿ ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಲು ಸಿದ್ಧರಿರುತ್ತಾರೆ. ಆದರೆ ಸ್ನೇಹಿತರೆ, ವಿಪರೀತವೆಂದರೆ ಯಾವ ಸಂಬಂಧಗಳಿಗೆ ನೀವು ನಿಮ್ಮ ಪ್ರಾಣವನ್ನೇ ಎರೆದಿದ್ದೀರೋ ಅದೇ ವ್ಯಕ್ತಿಗಳು ನಿಮಗೆ ಮೋಸ ಮಾಡಿದಾಗ, ನಿಮ್ಮನ್ನು ಅರ್ಧದಾರಿಯಲ್ಲಿ ಕೈಬಿಟ್ಟು ಹೋದಾಗ ಆ ಆಘಾತದಿಂದ ಹೊರಬರಲು ನೀವು ಜೀವಮಾನವಿಡೀ ಒದ್ದಾಡುತ್ತೀರಿ. ನಿಮಗೆ ಮೋಸ ಮಾಡಿದ ಆ ದ್ರೋಹಿಗಳು ನಿಮ್ಮನ್ನು ಸಂಪೂರ್ಣವಾಗಿ ಮರೆತು ಎಲ್ಲೋ ತಮ್ಮ ಪಾಡಿಗೆ ತಾವು ಖುಷಿಯಾಗಿ ಹೊಸ ಬದುಕು ಕಟ್ಟಿಕೊಂಡಿದ್ದಾರೆ. ಆದರೆ ನೀವು ಮಾತ್ರ ಅವರು ಕೊಟ್ಟ ನೋವನ್ನು, ಆ ಹಳೆಯ ಕಹಿ ನೆನಪುಗಳನ್ನು ನಿಮ್ಮ ಎದೆಯಲ್ಲಿ ಬಿಗಿಯಾಗಿ ಅಪ್ಪಿಕೊಂಡು ಕೂತಿರುತ್ತೀರಿ. ಆ ಹಳೆಯ ನೆನಪುಗಳೆಂಬ ವಿಷವನ್ನು ಪ್ರತಿದಿನ ಕುಡಿಯುತ್ತಾ ನಿಮ್ಮನ್ನೇ ನೀವು ಕೊಲ್ಲುತ್ತಿದ್ದೀರಿ. ಇದು ಕೇವಲ ವ್ಯಕ್ತಿಗಳ ವಿಷಯದಲ್ಲಿ ಮಾತ್ರವಲ್ಲ, ಹಳೆಯ ವಸ್ತುಗಳು, ಹಳೆಯ ಜಾಗ ಅಥವಾ ನಿಮಗೆ ಹಾನಿ ಮಾಡುತ್ತಿರುವ ಹಳೆಯ ಅಭ್ಯಾಸಗಳನ್ನು ಬಿಡಲು ನಿಮಗೆ ಬಹಳ ಕಷ್ಟ. ಮುಗಿದು ಹೋದ ಅಧ್ಯಾಯವನ್ನು ಮುಚ್ಚಿ ಮುಂದಿನ ಪುಟ ತಿರುಗಿಸುವ ಧೈರ್ಯ ಮಾಡದೆ, ಅದೇ ಕಹಿ ನೆನಪುಗಳ ಗುಂಗಿನಲ್ಲಿ ನಿಮ್ಮ ಇಂದಿನ ಸುಂದರ ಬದುಕನ್ನು ಮತ್ತು ಉಜ್ವಲ ಭವಿಷ್ಯವನ್ನು ನೀವೇ ಕೈಯಾರಿ ನಾಶ ಮಾಡಿಕೊಳ್ಳುತ್ತಿದ್ದೀರಿ ಮತ್ತು ಜೀವನದಲ್ಲಿ ತುಂಬ ಕಷ್ಟ ಅನುಭವಿಸುತ್ತೀರಿ. ಸ್ನೇಹಿತರೆ, ನಾನೀಗ ಹೇಳುತ್ತಿರುವ ಈ ಮಾತುಗಳು ನಿಮ್ಮ ಬದುಕಿನ ನೈಜ ಘಟನೆಗಳಿಗೆ ಕನ್ನಡಿ ಹಿಡಿದಿದ್ದರೆ, ಹೌದು, ನನ್ನ ಬದುಕು ಹೀಗೆಯೇ ಆಗಿದೆ, ನಾನು ಕೂಡ ಹಳೆಯ ನೆನಪುಗಳಿಂದ ಹೊರಬರಲಾಗದೆ ಒದ್ದಾಡುತ್ತಿದ್ದೆ ಎಂದು ನಿಮ್ಮ ಎದೆಗೆ ನಾಟಿದ್ದರೆ, ದಯವಿಟ್ಟು ಈಗಲೇ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಿಮ್ಮ ಆ ಒಂದೊಂದು ಲೈಕ್ ಕೂಡ ಈ ಕಹಿ ನೆನಪುಗಳಿಂದ ಹೊರಬಂದು ಹೊಸ ಬದುಕು ಕಟ್ಟಿಕೊಳ್ಳಲು ನೀವು ಮಾಡುತ್ತಿರುವ ಮೊದಲನೇ ಪ್ರತಿಜ್ಞೆ ಎಂದು ನಾನು ಭಾವಿಸುತ್ತೇನೆ. ನಿಮ್ಮ ಮನಸ್ಸಿನಲ್ಲಿರುವ ಆ ಭಾರವನ್ನು ಇನ್ನು ಮುಂದೆ ಒಂಟಿಯಾಗಿ ಹೊರಬೇಡಿ. ಈಗಲೇ ಕಮೆಂಟ್ ಬಾಕ್ಸ್ನಲ್ಲಿ ಹಳೆಯದನ್ನು ಮರೆಯುತ್ತೇನೆ, ಹೊಸ ಬದುಕು ಕಟ್ಟುತ್ತೇನೆ ಎಂದು ಪೂರ್ಣ ನಂಬಿಕೆಯಿಂದ ಕಮೆಂಟ್ ಮಾಡಿ. ನಿಮ್ಮ ಮನಸ್ಸಿನ ಭಾರವನ್ನು, ಆ ಕಹಿ ನೆನಪುಗಳನ್ನು ಇಂದೇ ಆ ಕಮೆಂಟ್ ಬಾಕ್ಸ್ನಲ್ಲಿ ಶಾಶ್ವತವಾಗಿ ಹೂತು ಹಾಕಿ ಮುಂದೆ ಹೆಜ್ಜೆ ಇಡಿ. ನಿಮ್ಮ ಈ ನೋವಿನ ಪಯಣದಲ್ಲಿ ನೀವು ಒಂಟಿಯಲ್ಲ. ಇಂತಹ ಸಾವಿರಾರು ನೊಂದ ಮನಸ್ಸುಗಳಿಗೆ ದಾರಿದೀಪವಾಗಿರುವ ನಮ್ಮ ಜೀವನ ಜ್ಯೋತಿ ವಾಹಿನಿಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಆ ಸಬ್ಸ್ಕ್ರೈಬ್ ಬಟನ್ ಒತ್ತಿ ನಮ್ಮ ಈ ಭರವಸೆ ಕುಟುಂಬದ ಜೊತೆಯಾಗಿ. ನಿಮ್ಮ ಬದಲಾವಣೆಯ, ನಿಮ್ಮ ಗೆಲುವಿನ ಪ್ರತಿಯೊಂದು ಹೆಜ್ಜೆಯಲ್ಲೂ ನಾವು ಸದಾ ನಿಮ್ಮ ಜೊತೆ ಇರುತ್ತೇವೆ. ಬನ್ನಿ, ಹಳೆಯದನ್ನು ಮರೆತು ಹೊಸ ಇತಿಹಾಸ ಸೃಷ್ಟಿಸೋಣ. ಜೀವನದ ಗೆಲುವಿಗೆ 3 ಹೆಜ್ಜೆಗಳು. ವೃಷಭ ರಾಶಿಯವರ ಒಳಗಿರುವ 3ನೇ ಮತ್ತು ಅತ್ಯಂತ ಅಪಾಯಕಾರಿ ಶತ್ರುವೆಂದರೆ ತಮ್ಮದೇ ಆದ ಒಂದು ಸುರಕ್ಷಿತ ವಲಯವನ್ನು ಕಟ್ಟಿಕೊಂಡು ಅದರ ಆಚೆ ಕಾಲಿಡಲು ವಿಪರೀತ ಹೆದರುವುದು. ವೃಷಭ ರಾಶಿಯವರಿಗೆ ನೆಮ್ಮದಿ, ಶಾಂತಿ ಮತ್ತು ಆರ್ಥಿಕ ಭದ್ರತೆ ಎಂದರೆ ಪ್ರಾಣ. ದಿನ ಬೆಳಗಾದರೆ ಯಾವ ಆತಂಕಗಳಿಲ್ಲದೆ ಜೀವನ ಸುಗಮವಾಗಿ ಸಾಗಬೇಕು ಎಂದು ಬಯಸುತ್ತಾರೆ. ಆದರೆ ಸ್ನೇಹಿತರೆ, ಆ ನೆಮ್ಮದಿಯ ಗೀಳಿನಲ್ಲಿ, ಆ ಭದ್ರತೆಯ ಭ್ರಮೆಯಲ್ಲಿ ನೀವು ಎಷ್ಟೋ ಬಾರಿ ನಿಮ್ಮೊಳಗೆ ಇರುವ ಅಗಾಧವಾದ ಪ್ರತಿಭೆಯನ್ನು, ದೊಡ್ಡ ಕನಸುಗಳನ್ನು ಜೀವಂತವಾಗಿ ಸಾಯಿಸಿಕೊಳ್ಳುತ್ತಿದ್ದೀರಿ ಎನ್ನುವ ಸತ್ಯ ನಿಮಗೆ ಗೊತ್ತೇ? ಒಂದು ಸಾಮಾನ್ಯ ಕೆಲಸ ಅಥವಾ ಒಂದು ಸಣ್ಣ ವ್ಯವಹಾರದಲ್ಲಿ ಅಲ್ಪ ಸ್ವಲ್ಪ ಹಣ ಮತ್ತು ಭದ್ರತೆ ಸಿಕ್ಕರೆ ಸಾಕು, ನೀವು ಅಲ್ಲೇ ತೃಪ್ತಿಪಟ್ಟುಕೊಂಡು ಬಿಡುತ್ತೀರಿ. ನಿಮ್ಮೊಳಗೆ ಒಬ್ಬ ದೊಡ್ಡ ಸಾಧಕನಿರುತ್ತಾನೆ. ಬಹುದೊಡ್ಡ ಸಾಮ್ರಾಜ್ಯ ಕಟ್ಟುವ ಅಥವಾ ಅತ್ಯುನ್ನತ ಸ್ಥಾನಕ್ಕೆ ಹೋಗುವ ಅಪಾರವಾದ ಜ್ಞಾನ, ಕೌಶಲ್ಯ ಮತ್ತು ಶಕ್ತಿ ನಿಮ್ಮಲ್ಲಿರುತ್ತದೆ. ಆದರೆ ಆ ದಿಕ್ಕಿನಲ್ಲಿ ಒಂದು ಹೊಸ ಹೆಜ್ಜೆ ಇಡಲು ಹೋದಾಗ, ಅಯ್ಯೋ, ಈಗ ಯಾಕೆ ಹೊಸ ಸಾಹಸಕ್ಕೆ ಕೈ ಹಾಕುವುದು? ಒಂದು ವೇಳೆ ಸೋತು ಹೋದರೆ ಈಗಿರುವ ನೆಮ್ಮದಿಯೂ ಹಾಳಾಗುತ್ತದಲ್ಲ. ಇದ್ದಿದ್ದರಲ್ಲಿ ಆರಾಮಾಗಿ ಸೇಫ್ ಆಗಿರೋಣ ಎಂದು ನಿಮ್ಮನ್ನು ನೀವೇ ಸಮರ್ಥಿಸಿಕೊಂಡು ನಿಮ್ಮ ದೊಡ್ಡ ಕನಸುಗಳ ಕುತ್ತಿಗೆಯನ್ನು ನೀವೇ ಹಿಸುಕುತ್ತೀರಿ.
ಈ ಅತಿಯಾದ ಭದ್ರತೆಯ ಆಸೆಯಿಂದಾಗಿಯೇ, ಸೋಲಿನ ಭಯದಿಂದಾಗಿಯೇ ಎಷ್ಟೋ ವೃಷಭ ರಾಶಿಯವರು ತಮ್ಮ ಜೀವನದ ಬಹುದೊಡ್ಡ ಸುವರ್ಣ ಅವಕಾಶಗಳನ್ನು, ಅದೃಷ್ಟವನ್ನು ಕಳೆದುಕೊಂಡಿದ್ದಾರೆ. ಸಮುದ್ರದ ದಡದಲ್ಲಿ ನಿಂತು ಅಲೆಗಳನ್ನು ಎಣಿಸಿದರೆ ಕೈಗೆ ಮುತ್ತು ಸಿಗುವುದಿಲ್ಲ. ಮುತ್ತು ಬೇಕೆಂದರೆ ಸಮುದ್ರದ ಆಳಕ್ಕೆ ಧುಮುಕುವ ಸಾಹಸ ಮಾಡಲೇಬೇಕು. ಹಾಗೆಯೇ ಜೀವನದಲ್ಲಿ ಯಾವುದೇ ಅಪಾಯಗಳನ್ನು ಎದುರಿಸದೆ ನಿಮ್ಮ ಆ ಸುರಕ್ಷಿತ ವಲಯದಲ್ಲೇ ಕುಳಿತು ದೊಡ್ಡ ಗೆಲುವು ಪಡೆಯುತ್ತೇನೆ ಎನ್ನುವುದು ಕೇವಲ ಭ್ರಮೆ. ನೆನಪಿಡಿ, ಜಗತ್ತಿನಲ್ಲಿ ಯಾವ ದೊಡ್ಡ ಸಾಧನೆಯೂ ಸುಲಭವಾಗಿ ನೆಮ್ಮದಿಯಾಗಿ ಕುಳಿತಲ್ಲೇ ಸಿಕ್ಕಿಲ್ಲ. ನೀವು ಹುಟ್ಟಿರೋದು ಈ ಸಣ್ಣ ಪುಟ್ಟ ರಾಜ್ಯಗಳಲ್ಲಿ ಬದುಕು ಮುಗಿಸುವುದಕ್ಕಲ್ಲ, ಬದಲಾಗಿ ಆಕಾಶದೆತ್ತರಕ್ಕೆ ಬೆಳೆಯುವುದಕ್ಕೆ. ನಿಮ್ಮ ಆ ಭಯದ ಕೋಟೆಯನ್ನು ಒಡೆದು ಹೊರಬರುವ ಧೈರ್ಯವನ್ನು ನೀವು ಇಂದೇ ಮಾಡಲೇಬೇಕು. ಬನ್ನಿ, ಈಗ ಬದಲಾವಣೆಯ ಹಾದಿಯ ಬಗ್ಗೆ ಮಾತನಾಡೋಣ. ಮೊದಲನೆಯ ಹೆಜ್ಜೆ, ನಿಮ್ಮ ಹಠವನ್ನು ಛಲವಾಗಿ ಬದಲಾಯಿಸಿ ಮತ್ತು ವಾಸ್ತವವನ್ನು ಒಪ್ಪಿಕೊಳ್ಳಿ. ನಿಮ್ಮೊಳಗೆ ಇರುವ ಆ ವಿಪರೀತ ಹಠಮಾರಿ ಗುಣವನ್ನು ಬಿಟ್ಟು ವಾಸ್ತವಕ್ಕೆ ತಕ್ಕಂತೆ ಬದಲಾಗುವುದನ್ನು ಕಲಿಯಿರಿ. ಬದಲಾವಣೆ ಎಂದರೆ ಸೋಲಲ್ಲ, ಅದು ಪ್ರಗತಿ.